ಬಿಜೆಪಿ ರೆಬೆಲ್ ನಾಯಕರ ಬಂಡಾಯ ಸಭೆ ಮುಂದೂಡಲಾಗಿದೆ. ನಾಳೆ ನಿಗದಿಯಾಗಿದ್ದ ಬಿಜೆಪಿಯ ರೆಬೆಲ್ಸ್ ಮೀಟಿಂಗ್ ಕ್ಯಾನ್ಸಲ್ ಆಗಿರುವುದು ಬಿಜೆಪಿ ವರಿಷ್ಠರಿಂದ ಬುಲಾವ್ ಬಂದ ಬೆನ್ನಲ್ಲೇ ಅತೃಪ್ತರು ಗಪ್ಚುಪ್ಪಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ವರಿಷ್ಠರ ಭೇಟಿ ನಂತರವೇ ಬಂಡಾಯ ಸಭೆ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಟೀಮ್ ಕಟ್ಟಿಕೊಂಡು ಬಂಡಾಯ ಸಭೆ ನಡೆಸುತ್ತಿದ್ದ ಯತ್ನಾಳ್ ಅವರು ಈಗ ಸೈಲೆಂಟ್ ಆಗಿದ್ದಾರೆ. ವರಿಷ್ಠರಿಂದ ಬುಲಾವ್ ಬಂದ ಬೆನ್ನಲ್ಲೇ ಯತ್ನಾಳ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಹೇಳಿಕೆ ನೀಡಿಲ್ಲ ಯತ್ನಾಳ್ ಮತ್ತು ಅವರ ಟೀಮ್ ನಲ್ಲಿರುವಂತಹ ಸದಸ್ಯರು. ಬಿಜೆಪಿ ರೆಬೆಲ್ ನಾಯಕರ ಕಿವಿ ಹಿಂಡಿದ್ರೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಟೀಮ್ ಕಟ್ಟಿಕೊಂಡು ಬೆಳಗಾವಿಯಲ್ಲಿ ರೆಬೆಲ್ಸ್ ಸಭೆಯನ್ನ ನಡೆಸಿದ್ರು, ಅವರಿಗೆ ಕ್ಲಾಸ್ ತೆಗೆದುಕೊಂಡು ಬಿಟ್ರ ಹಾಗಾದ್ರೆ ಹೈಕಮಾಂಡ್ ನಾಯಕರು? ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾವುದೇ ಬಂಡಾಯ ಸಭೆಗಳನ್ನ ನಡೆಸಬಾರದು ಅಂತ ವರಿಷ್ಠರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರ ಬುಲಾವ್ ಬೆನ್ನಲ್ಲೇ ಬಂಡಾಯ ಸಭೆಯನ್ನ ರೆಬೆಲ್ಸ್ ಮುಂದೂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಒಂದು ಕಡೆ ಯಡಿಯೂರಪ್ಪನವರ ನಾಯಕತ್ವದ ವಿರುದ್ಧವೇ ಯತ್ನಾಳ್ ಮಾತನಾಡಿದ್ರು. ಅದಾದ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟವನ್ನ ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರಿಗೆ ನೀಡಲಾಯಿತು. ಆ ದಿನದಿಂದಲೂ ಕೂಡ ಕೊತ ಅಂತ ಕುದಿತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ನಾವು ಯಾವುದೇ ಕಾರಣಕ್ಕೂ ಕೂಡ BY ವಿಜಯೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಈಗ ನಂತರ ಇಲ್ಲಿ ಯತ್ನಾಳ್ ಅಂಡ್ ಟೀಮ್ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಿದ್ರು. ಅದಾದ ನಂತರ ಈ ವಿಚಾರ ಗೊತ್ತಾಗಿ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟ ನಂತರ ನಾಳೆ ನಿಗದಿಯಾಗಿದ್ದ ಬಿಜೆಪಿ ರೆಬೆಲ್ಸ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ಬಿಜೆಪಿ ವರಿಷ್ಠರು ಏನಾದ್ರೂ ಕ್ಲಾಸ್ ತೆಗೆದುಕೊಂಡಿದ್ದಾರಾ ಈ ನಾಯಕರಿಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ.